ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುವಂಥ ಅತ್ಯದ್ಭುತವಾದ ಒಂದು ಪೌರ್ಣಮಿಯ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈಗ ನಮಗೆ ಬರುವಂಥ 11ನೇ ತಾರೀಕು ಭೂಮಿ ಪೌರ್ಣಮಿ ಬರ್ತಾ ಇದೆ. ಈ ಪೌರ್ಣಮಿ ಜ್ಯೇಷ್ಠ ಮಾಸದಲ್ಲಿ ಬರ್ತಾ ಇರೋದ್ರಿಂದ ಇದಕ್ಕೆ ತುಂಬ ಶಕ್ತಿ ಅನ್ನೋದು ಕೂಡಿರುತ್ತೆ. ಒಂದು ಸಾರಿ ಆದರೂ ನಾವು ಈ ರೀತಿ ಪೌರ್ಣಮಿಗಳು ಬಂದ ದಿನದಲ್ಲಿ ಮಾಡಿಕೊಂಡ್ರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಏನೇ ಸಮಸ್ಯೆಗಳಿದ್ದರೂ ಕೂಡ ಬಗೆಹರಿಯುತ್ತೆ. ಯಾವುದೇ ಒಂದು ಕೂಡ ಒಂದು ಮನುಷ್ಯನಿಗೆ ಮುಖ್ಯವಾಗಿ ಮನೆ ಎಷ್ಟು ನಾವು ಪ್ರಾಧಾನ್ಯವಾಗಿ ತಗೊಳ್ತೀವಿ, 4 ಗೋಡೆಗಳು ಅದು ಏನಕ್ಕೆ ಇರುತ್ತೆ, ಹಾಗೆ ಹೊಸ್ಲನ್ನು ನಾವು ಏನಕ್ಕೆ ಇಟ್ಟಿರ್ತೀವಿ, ಇದೆಲ್ಲವೂ ಕೂಡ ತುಂಬ ಮುಖ್ಯವಾಗಿರುತ್ತೆ. ನಾವು ಏನೇ ಮಾತಾಡಲಿ, ಒಂದು ನಮ್ಮ ಮನೆಯಲ್ಲಿರುವ ಸಮಸ್ಯೆಗಳು ನಮ್ಮ ಮನೆ ಒಳಗಡೆನೇ ಇರಬೇಕು, ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು. ಒಳ್ಳೆಯದ್ದು ಕೆಟ್ಟದ್ದು ಪ್ರತಿಯೊಂದು ಕೂಡ ಹೊಸ್ಲಿನ ಮುಖಾಂತರನೇ ಬರುವಂಥದ್ದು, ಬಾಗಿಲಿನ ಮುಖಾಂತರ. ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ಹೊಸ್ತಿಲನ್ನು ತುಂಬಾ ಪರಿಹಾರಗಳು ಮಾಡ್ಕೊಳ್ತಾ ಇರ್ತೀವಿ. ಅಂದರೆ ಈ ಶಕ್ತಿದಾಯಕವಾದ ದಿನಗಳು ಬಂದಾಗ ಯಾಕೆ ಮಾಡ್ಕೊಳ್ತಾ ಇರ್ತೀವಿ ಅಂದರೆ, ನಮಗೆ ಪಾಸಿಟಿವು ಹಾಗೆ ನೆಗೆಟಿವು ಎರಡೂ ಕೂಡ ನಮ್ಮ ಮನೆ ಒಳಗಡೆ ಬರುತ್ತೆ. ಅದು ಯಾವ ಥರ ಬರುತ್ತೆ, ಆ ಸಮಸ್ಯೆಗಳು ಯಾವ ಥರ ನಮ್ಮ ಮನೆಯಲ್ಲೇ ನಿಂತ್ಕೊಂಡು ನಮಗೆ ಇನ್ನಷ್ಟು ಕಷ್ಟಗಳು ಕೊಡುತ್ತೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಆದರೆ ಆ ಸಮಸ್ಯೆಗಳಲ್ಲಿ ನಾವು ಮುಳುಗೋದಾಗ ಮಾತ್ರ ನಮಗೆ ಸಮಸ್ಯೆ ಬಂದಿದೆ ಅಂತ ಗೊತ್ತಾಗುವಂಥದ್ದು. ಈ ಪರಿಹಾರವನ್ನು ಮಾಡಿಕೊಂಡ್ರೆ, ಒಂದು ಸಾರಿ ಮಾಡಿಕೊಂಡ್ರೆ ಸಾಕು, ಪದೇ ಪದೇ ನಮಗೆ ಬರುವಂಥ ಕಷ್ಟಗಳು ಏನಿರುತ್ತೆ ನೋಡಿ, ಅದೆಲ್ಲವೂ ಕೂಡ ಅಲ್ಲೇ ಫುಲ್ ಸ್ಟಾಪ್ ಬಿದ್ದೋಗುತ್ತೆ. ಏನೇ ಒಂದು ಸಮಸ್ಯೆ ಆಗಿರಬಹುದು, ಮುಖ್ಯವಾಗಿ ಪ್ರಕೃತಿಯಲ್ಲಿ ನಮಗೆ ಅಮಾವಾಸ್ಯೆ ಹುಣ್ಣಿಮೆ ಅನ್ನೋದು ಎಷ್ಟು ಶಕ್ತಿದಾಯಕವಾಗಿರುತ್ತೆ. ತುಂಬ ಜನಕ್ಕೆ ಆ ದಿನ ತುಂಬ ಸರಳ ವಿಧಾನದಲ್ಲೇ ಕೆಲವೊಂದು ಪರಿಹಾರಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ಯಾರಿಗೂ ಒಂದು ಪರಿಹಾರಗಳು ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಕಾರಣಾಂತರಗಳಿಂದ ಅಂತ ಹೇಳುವಂಥವರು, ನೀವು ರಾತ್ರಿ ಆಕಾಶವನ್ನು ನೋಡ್ತಾ ಪೂರ್ತಿ ಚಂದ್ರ ಬಂದಿರುತ್ತೆ ಆ ಸಮಯದಲ್ಲಿ, ಆಗ ನಾವು ಚಂದ್ರನನ್ನು ನೋಡುತ್ತಾ ಕೆಲವು ಕೋರಿಕೆಗಳನ್ನು ಕೇಳಿಕೊಂಡ್ರೆ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ಶಕ್ತಿ ಸ್ವಾಮಿಗೆ ಇದೆ. ಆಕಾಶವನ್ನು ನೋಡುತ್ತಾ ಆ ಬೆಳಕು ಪೂರ್ತಿಯಾಗಿ ಇರೋದ್ರಿಂದ ಕೆಲವೊಂದು ಆ ದಿನಗಳಲ್ಲಿ ತುಂಬ ಮುಖ್ಯವಾಗಿರುತ್ತೆ. ಯಾರಿಗೆ ಆ ಒಂದು ಪರಿಹಾರಗಳು ನಮಗೆ ಸಕ್ಸಸ್ಸನ್ನು ತಂದು ಕೊಟ್ಟಿದೆ ಈ ರೀತಿ ಮಾಡಿಕೊಂಡಾಗ ಅಂತ ಯಾರು ನೋಡ್ತಾ ಇರ್ತಾರೆ ನೋಡಿ, ಅವರು ಹುಣ್ಣಿಮೆ ದಿನಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಒಂದು ಗಾಜಿನ ಲೋಟ ಅಥವಾ ಗಾಜಿನ ಬಾಟ್ಲು ಈ ಥರ ಇರುತ್ತಲ್ವ, ಅದರಲ್ಲಿ ನಾವು ನೀರು ಕುಡಿತೀವಿ ನೋಡಿ, ಅದನ್ನು ಶುದ್ಧವಾದಂಥ ನೀರನ್ನು ತಗೊಂಡು ಕ್ಲೋಸ್ ಮಾಡಬೇಕು. ಕ್ಯಾಪನ್ನು ಕ್ಲೋಸ್ ಮಾಡಿದ್ದೆ ಚಂದ್ರನ ಕಿರಣಗಳು ಬೀಳುತ್ತೆ. ಆ ಜಾಗದಲ್ಲಿ ನಾವು ಓಪನ್ ಇಂಟೀರಿಯರಲ್ಲಿ ಇಟ್ಟಾಗ ಆ ಕಿರಣಗಳು ಅದರ ಮೇಲೆ ಬಿದ್ದಾಗ ನಾವು ಏನು ಬಯಸ್ತಾ ಇರ್ತೀವಿ ನೋಡಿ, ತುಂಬ ಜನಕ್ಕೆ ಎಕ್ಸಾಮ್ ಬರಿಬೇಕು, ಗೌರ್ಮೆಂಟ್ ಕೆಲಸ ಪಡ್ಕೊಳ್ಬೇಕು, ಉತ್ತಮವಾದ ಕೆಲಸ ಮಾಡ್ಕೊಳ್ಬೇಕು, ಅಥವಾ ವ್ಯಾಪಾರ ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಈ ಥರ ನಾನಾ ಥರದ ಕೋರಿಕೆಗಳಿರುತ್ತೆ. ಅವರು ಸಿಂಪಲ್ಲಾಗಿ ಇದನ್ನು ಮಾಡ್ಕೊಳ್ಳಿ. ಪೌರ್ಣಮಿಯ ದಿನ ರಾತ್ರಿ ಶುದ್ಧವಾದ ನೀರನ್ನು ನೀವು ಇಡೀ ಆ ಓಪನ್ ಜಾಗದಲ್ಲಿ, ನಿಮ್ಮ ಟೆರೇಸು, ನಿಮ್ಮ ಮನೆ ಮುಂದೆ, ಈ ಥರ ಇಡೀ ನಿಮ್ಮ ಕಾಂಪೌಂಡಲ್ಲಾಗಿರಬಹುದು, ನಿಮ್ಮ ಮನೆ ಮೇಲೆ ಆಗಿರಬಹುದು, ಒಂದು 1/2 ಅವರು ಅಥವಾ ಒಂದು 10 ನಿಮಿಷ ಇಟ್ಬಿಟ್ಟು ಗಟ್ಟಿಯಾದಂಥ ಸಂಕಲ್ಪ ಮಾಡಿಕೊಂಡು ಅದನ್ನು ತಗೊಂಡು ನೀರನ್ನು ಕುಡೀರಿ. ಈ ಥರ ತಿಂಗಳಿಗೆ ಒಂದು ಸಾರಿ ಬರುತ್ತೆ ಪೌರ್ಣಮಿ, ಆ ದಿನಗಳಲ್ಲಿ ಮಾಡ್ಕೊಳ್ಳಿ. ಬೇಗ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಇನ್ನು ನಮ್ಮ ಮನೆಯ ಹೊಸ್ಲು ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ ಅಂದರೆ, ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಈ ಜಾಗ. ಹೊಸ್ಲತ್ರ ಯಾರು ಸದಾಕಾಲ ಸ್ವಚ್ಛವಾಗಿ ಇಟ್ಕೊಂಡಿರ್ತಾರೆ. ಬಡವರು ಶ್ರೀಮಂತರು ಅನ್ನೋದೆಲ್ಲನೂ ಮನುಷ್ಯರಿಗೆ ಮಾತ್ರ ಇರುತ್ತೆ ಸ್ನೇಹಿತರೆ. ಆದರೆ ದೇವ್ರಿಗೆ ನಾವೆಲ್ಲರೂ ಕೂಡ ಸಮಾನರೇ, ನಾವೆಲ್ಲರೂ ಕೂಡ ಮಕ್ಕಳೇ. ನಾವು ಯಾವ ಥರ ಮಾಡ್ಕೊಳ್ತೀವಿ ಅದರ ಮೇಲೆ ಅವರ ಅನುಗ್ರಹ ಅನ್ನೋದು ಸಿಗುತ್ತೆ. ಸಂಧ್ಯಾಕಾಲದಲ್ಲಿ ಪ್ರತಿದಿನವೂ ಭೂಲೋಕಕ್ಕೆ ಮಹಾಲಕ್ಷ್ಮಿ ಬಂದು ಪ್ರತಿ ಮನೆಯ ಹತ್ತಿರ ಕೂಡ ನೋಡ್ತಾಳೆ, ನಾವು ಯಾವ ಥರ ಮಾಡ್ತಾಯಿದ್ದೀವಿ ಅಂತಂದ್ಬಿಟ್ಟು. ಆಗ ತಾಯಿಗೆ ಇಷ್ಟವಾದರೆ, ಸಂತೃಪ್ತಿ ಆದರೆ ಸದಾ ನಮ್ಮ ಮನೆಯಲ್ಲೇ ಸ್ಥಿರವಾಗಿ ನೆಲೆಸೋದಕ್ಕೆ ಆ ತಾಯಿ ಇಷ್ಟಪಡ್ತಾಳೆ. ಇನ್ನು ಆ ದಿನ ನೀವು ಸಂಜೆ ಒಂದು ಚೆನ್ನಾಗಿರುವ ತೆಂಗಿನಕಾಯಿಯನ್ನು ತಗೊಂಡಿದ್ದೆ ಪೂರ್ತಿಯಾಗಿ ತೊಳೆದು ಬಿಟ್ಟು ಈ ಥರ ಅರಿಶಿಣವನ್ನು ಲೇಪನ ಮಾಡಿಬಿಟ್ಟಿದ್ದೆ ನೋಡಿ, ಗಂಧ 4
4 ಕಡೆ ಇಟ್ಬಿಟ್ಟು ಸೆಂಟ್ರಲ್ಲಿ ಆಮೇಲೆ ಒಂದು ಇಡಿ ಈ ಥರ ಅದರ ಮೇಲೇ ಕುಂಕುಮ ಇಡಬೇಕಾಗುತ್ತೆ. ಅಂದರೆ 5 ಬೊಟ್ಟುಗಳು ಇಡಬೇಕು. ಚೆನ್ನಾಗಿರುವಂಥ ತೆಂಗಿನಕಾಯಿನ ನೀವು ತಗೊಳ್ಬೇಕಾಗುತ್ತೆ. ಒಂದು ನಿಂಬೆಹಣ್ಣನ್ನು ತಗೊಳ್ಳಿ, ಇಡೀ ಕಲ್ಲುಪ್ಪನ್ನು ತಗೊಳ್ಳಿ, ಒಂದು ಅರಿಶಿಣ ಕುಂಕುಮವನ್ನು ಒಂದೊಂದು ಸ್ಪೂನಷ್ಟು ಹಾಕಿ, ಆ ಪೌರ್ಣಮಿಯ ದಿನ ಯಾರೆಲ್ಲ ಮನೆಗೆ ಕೆಲವೊಬ್ಬರು ಉಪ್ಪನ್ನು ತಗೊಂಡು ಬರಬಹುದಾ ಅಂತ ಕೇಳ್ತಾರೆ. ದಯವಿಟ್ಟು ಆ ದಿನಗಳಲ್ಲಿ ತಗೊಂಡು ಬನ್ನಿ, ಮಹಾಲಕ್ಷ್ಮಿ ಮನೆಗೆ ಬರ್ತಾಳೆ. ಇನ್ನು ನಿಮಗೇನಾದರೂ ಬೇಕು ನೋಡಿ, ದೇವರ ಸಾಮಾನು ಅಂದರೆ ಗ್ರಾಸರೀಸ್ ಜೊತೆ ಪೂಜೆ ಸಾಮಗ್ರಿಗಳು ಕೆಲವೊಂದು ತಗೊಳ್ಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ಅಂತಹವರು ಆ ದಿನಗಳಲ್ಲಿ ನೀವು ಆರಾಮಾಗಿ ತಗೊಂಡು ಬರಬಹುದು. ಇದೆಲ್ಲವೂ ಕೂಡ ಒಂದು ಕೆಂಪು ಬಟ್ಟೆಯನ್ನು ತಗೊಂಡಿದ್ದೆ. ಆ ಕೆಂಪು ಬಟ್ಟೆಯಲ್ಲಿ ಇವುಗಳನ್ನು ಹಾಕಿ ಗಂಟು ಕಟ್ಟಬೇಕು. ಇದನ್ನು ಪೂರ್ತಿಯಾಗಿ ಗಂಟು ಕಟ್ಟಿಬಿಟ್ಟಿದ್ದು ಸಾಂಬ್ರಾಣಿ ತೋರಿಸ್ಬೇಕು. ಆ ದಿನ ನೋಡಿ ಎಷ್ಟೋ ಜನಕ್ಕೆ ಸಮಸ್ಯೆಗಳು ಹೋಗ್ಲಾಡಿಸುವ ಒಂದು ದಿನ ಯಾವುದು, ತಿಥಿ ವಾರಗಳು ಯಾವುದು ಅಂತ ನಮಗೆ ಗೊತ್ತಿರೋದಿಲ್ಲ. ಸುಮ್ಮನೆ ಇರ್ತೀವಿ. ಆದರೆ ಪೌರ್ಣಮಿಗಳು ಬಂದಾಗ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಥರ ಗಂಟು ಕಟ್ಟಿಬಿಟ್ಟಿದ್ದೆ, ಅದನ್ನು ಹೊಸ್ಲತ್ರ ನೀವು ಕಟ್ಟಬೇಕು. ಅದಕ್ಕೂ ಮುಂಚೆ ಮನೆಯನ್ನು ಶುಚಿ ಮಾಡಿಕೊಂಡು ಇರಬೇಕು ಸ್ನೇಹಿತರೆ. ಸ್ವಲ್ಪ ಅರಿಶಿಣ ಕಲ್ಲುಪ್ಪನ್ನು ಹಾಕಿ ಆ ದಿನ ನೀವು ಎಷ್ಟೇ ಪರಿಹಾರಗಳು ಮಾಡಿಕೊಂಡ್ರು, ಯಾವುದೇ ಪರಿಹಾರ ಮಾಡಿಕೊಂಡ್ರೂ ಕೂಡ ನಿಮ್ಮ ಕೈ ಹಿಡಿಯೋದಂತೂ ಗ್ಯಾರಂಟಿ. ಯಾಕಂದರೆ ನೀವು ನಂಬಿದ ದೇವರು. ಆ ದಿನ ಆ ಪ್ರಕೃತಿಯಲ್ಲೂ ಕೂಡ ತುಂಬ ವೈಬ್ರೇಷನ್ ಅನ್ನೋದು ಇರುತ್ತೆ. ಅದನ್ನು ಮಾಡಿಕೊಂಡು ನೀವು ಇದಕ್ಕೆ ಧೂಪ ತೋರಿಸ್ಬಿಟ್ಟು ಕಟ್ಟಿಬಿಡಿ. ಸಂಜೆ 6 ಗಂಟೆಯ ಮೇಲೆ ನೀವು ಎಷ್ಟೊತ್ತುವರೆಗೂನಾದರೂ ಈ ಪರಿಹಾರವನ್ನು ಆರಾಮಾಗಿ ಮಾಡ್ಕೊಳ್ಬಹುದು. ಮತ್ತು ನೀವು ಇದಕ್ಕೆ ಒಂದು 2 ತಿಂಗಳು 3 ತಿಂಗಳು ಅಷ್ಟೇ ಪವರ್ ಇರುತ್ತೆ. ಇಲ್ಲಾಂದರೆ ನೀವು ತಿಂಗಳಿಗೂ ಬದಲಾಯಿಸ್ತೀವಿ ನಾವು ಅಂದರೆ ಆರಾಮಾಗಿ ಬದಲಾಯಿಸ್ಕೊಳ್ಬಹುದು. ಪ್ರತಿನಿತ್ಯ ನಮ್ಮ ಮನೆಗೆ ಒಳ್ಳೆಯವರು ಕೆಟ್ಟವರು, ನೆಗೆಟಿವ್ ಪಾಸಿಟಿವ್ ಅನ್ನೋದು ಬರುತ್ತೆ. ಒಳ್ಳೆಯದನ್ನು ಬಿಟ್ಟು ಕೆಟ್ಟದ್ದು ಯಾವುದು ಬರುತ್ತೋ ಅದನ್ನು ಅಬ್ಸರ್ವ್ ಮಾಡುತ್ತೆ. ಕೆಟ್ಟ ಶಕ್ತಿಗಳ ಪ್ರಭಾವ ನಮ್ಮ ಮೇಲೆ ಬೀರದೇ ಇರುವ ರೀತಿ ಕಾಪಾಡುತ್ತೆ. ಒಂಥರ ಶ್ರೀರಕ್ಷೆಯಾಗಿ ಇರುತ್ತೆ. ಅದಕ್ಕೆ ಈ ಪರಿಹಾರಗಳನ್ನು ನಾವು ಮಾಡ್ಕೊಳ್ಬೇಕು. ಯಾರು ಹೆಂಗೆ ಬರ್ತಾರೆ ಅನ್ನೋದು ನಮಗಂತೂ ಗೊತ್ತಿರೋದಿಲ್ಲ. ಆದರೆ ಮನಸ್ಸಲ್ಲಿ ಒಂಥರ ಯೋಚನೆ ಮಾಡ್ಕೊಂಡು ಬಂದರೆ ಬಾಯಿಯಿಂದ ಹೊರಗಡೆ ಬರುವಂಥ ಮಾತುಗಳೇ ಬೇರೆ ರೀತಿ ಇರುತ್ತೆ. ಆ ಎಫೆಕ್ಟ್ ಎಲ್ಲ ಕೂಡ ನಮಗೆ ತಾಗದೇ ಇರೋದಕ್ಕೆ ಈ ಪರಿಹಾರಗಳು ಮಾಡ್ಕೊಳ್ಬೇಕು. ಬ್ಲ್ಯಾಕ್ ಮ್ಯಾಜಿಕ್ ಆಗಿರಬಹುದು, ಯಾರೇ ಒಂದು ಕೆಟ್ಟ ಉದ್ದೇಶದಿಂದ ನಮಗೆ ಕೇಡನ್ನು ಬಯಸ್ತಾ ಇದ್ದರೆ ಇದು ಎಲ್ಲವೂ ಏನೂ ತಾಗೋದಿಲ್ಲ. ಆಗ ಒಳ್ಳೆ ವೈಬ್ರೇಷನ್ ಅಂತ ಬಂದಾಗ ನಮಗೆ ಸದಾಕಾಲ ಕಷ್ಟ ಅನ್ನೋದು ಬಂದರೂ ಕೂಡ ಅದನ್ನು ತುಳಿದು ಮುಂದೆ ಹೋಗೋದಕ್ಕೆ ಶಕ್ತಿಯನ್ನು ಕೊಡುತ್ತೆ. ಆ ವೈಬ್ರೇಷನ್ ಅನ್ನೋದು ಅಷ್ಟು ಇರುತ್ತೆ. ಅದಕ್ಕೆ ಆ ದಿನ ನೀವು ಮಾಡ್ಕೊಳ್ಬೇಕಾದ್ರೆ ಈ ಪರಿಹಾರವನ್ನು ನಾನ್ ವೆಜ್ ಎಲ್ಲ ತಿನ್ನೋದಕ್ಕೆ ಹೋಗಬೇಡಿ. ಆ ದಿನಗಳಲ್ಲಿ ಯಾರಾದರೂ ಪೀರಿಯಡ್ಸ್ ಆಗಿದ್ದರೆ ಅವರು ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಇರುವಂಥ ಗಂಡಸರು ಕೂಡ ಮಾಡಬಹುದು. ಈ ಪರಿಹಾರವನ್ನು ನೀವು ಬಿಟ್ಟು ಇನ್ಯಾರ ಕೈಯಲ್ಲಾದರೂ ಮಾಡಿಸಿ. ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದು ಸ್ಥಿರವಾಗಿ ನೆಲೆಸ್ತಾಳೆ. ಅಷ್ಟೈಶ್ವರ್ಯಗಳು ಕೂಡ ತಾಯಿ ಜೊತೆಯಲ್ಲಿ ತಂದು ನಮಗೆ ಭಾಗ್ಯವನ್ನು ಕೊಡ್ತಾಳೆ.